ಹಲೋ, ನಾನು ನಿಮ್ಮ ಚಂದ್ರಮೌಳಿ ಕನ್ವಿ. ಓಲ್ಡ್ ಟ್ರಾಫರ್ಡ್ನಲ್ಲಿ ಇದೇ ಬುಧವಾರ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ 4ನೇ ಟೆಸ್ಟ್ ಆರಂಭ ಆಗ್ತಾ ಇದೆ. ಇಂಗ್ಲೆಂಡ್ ಟೀಮಲ್ಲಿ ಒಂದು ಫೋರ್ಸ್ಡ್ ಬದಲಾವಣೆ. ಇಂಜರ್ಡ್ ಆಫ್ ಸ್ಪಿನ್ನರ್ ಶೋಯಬ್ ಬಶೀರ್ ಬದಲಾಗಿ ಅಗ್ರೆಸಿವ್ ಇನ್ ಟು ದ ಫೇಸ್ ಕ್ಯಾರೆಕ್ಟರ್ ಲೆಫ್ಟ್ ಆರ್ಮ್ ಸ್ಪಿನ್ನರ್, ರೈಟ್ ಹ್ಯಾಂಡೆಡ್ ಬ್ಯಾಟರ್ ಅಂತ ಲಿಯಾಮ್ ಡಾಸನ್. ಲಿಯಾಮ್ ಡಾಸನ್ ಬಗ್ಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಇವರೊಬ್ಬ ಸ್ಪೆಷಲ್ ಕ್ಯಾರೆಕ್ಟರ್. 2016ರಲ್ಲಿ ನಮ್ಮ ಮೇಲೇನೆ ಟೆಸ್ಟ್ ಡೆಬ್ಯೂ ಮಾಡಿದ್ರು ಚೆನ್ನೈಯಲ್ಲಿ. ನೆನಪಿದೆಯಲ್ಲ ಆ ಟೆಸ್ಟ್? ಕರುಣ್ ನಾಯರ್ ಅನ್ಬಿಟನ್ ಟ್ರಿಪಲ್ ಸೆಂಚುರಿ, KL ರಾಹುಲ್ 199 ಬಾರಿಸಿದ್ರು. ಆದರೆ ಈವರೆಗೆ ಲಿಯಾಮ್ ಡಾಸನ್ ಆಡಿದ್ದು ಕೇವಲ 3 ಟೆಸ್ಟ್. ಇಂಗ್ಲೆಂಡ್ ಸೆಲೆಕ್ಟರ್ಸ್ ಇವ್ರನ್ನ ಸೆಲೆಕ್ಟ್ ಮಾಡೋರು, ಎಲ್ಲ ಕಡೆ ಟೂರ್ಗೆ ಕರ್ಕೊಂಡು ಹೋಗೋರು, ಆದರೆ ಬರೀ ಬೆಂಚ್ ಕಾಯಿಸಿದ್ರು. ಅದಕ್ಕೆ ಬೇಜಾರಾಗಿ ಲಿಯಾಮ್ ಡಾಸನ್ ಇಂಗ್ಲೆಂಡ್ ಸೆಲೆಕ್ಟರ್ಸ್ಗೆ ಹೇಳಿದ್ರಂತೆ, ನೋಡಿ, ನೀವು ನನಗೆ ಸೆಲೆಕ್ಟ್ ಮಾಡಿದರೆ 11ನಲ್ಲಿ ಆಡಿಸ್ಬೇಕು, ಇಲ್ಲಾಂದ್ರೆ ಸೆಲೆಕ್ಟ್ ಮಾಡಬೇಡಿ. ನಾನು ವಿಶ್ವದಾದ್ಯಂತ ಫ್ರಾಂಚೈಸಿ ಬೇಸ್ T20 ಲೀಗ್ ಆಡ್ತಾ ಇರ್ತೀನಿ ಅಂತ ಹೇಳಿದ್ರಂತೆ. ಈ ರೀತಿ ಹೇಳಿದ್ದನ್ನು ಯಾರಾದರೂ ಹೇಳಿದ್ದನ್ನು ನೀವು ಕೇಳಿದಿರಾ? ಖಂಡಿತವಾಗಿಯೂ ಇಲ್ಲ. ಅದಕ್ಕೆ ಇವರು ಸ್ಪೆಷಲ್ ಅಂತ ಹೇಳ್ತಾ ಇದ್ದೇನೆ. ಮತ್ತೆ 8 ವರ್ಷಗಳ ನಂತರ 4ನೇ ಟೆಸ್ಟ್ಗೆ ಇವರಿಗೆ ಕಾಲಪ್ ಬಂದಿದೆ. 11ನಲ್ಲಿ ಆಡಲಿದ್ದಾರೆ. ಇವರ ಫಸ್ಟ್ ಕ್ಲಾಸ್ ಪರ್ಫಾರ್ಮೆನ್ಸ್ ಭಾಳ ಚೆನ್ನಾಗಿದೆ. ಹ್ಯಾಂಪ್ಶೈರ್ ಪರವಾಗಿ ಕೌಂಟಿ ಚಾಂಪಿಯನ್ಶಿಪ್ನಲ್ಲಿ ಸುಮಾರು 10,000 ರನ್ನು, 360 ವಿಕೆಟ್ ತೆಗೆದುಕೊಂಡಿದ್ದಾರೆ. ಕಳೆದ 2 ವರ್ಷಗಳಿಂದ ಕೌಂಟಿ ಚಾಂಪಿಯನ್ಶಿಪ್ನಲ್ಲಿ ಪ್ಲೇಯರ್ ಆಫ್ ದ ಇಯರ್ ಅವಾರ್ಡನ್ನು ಪಡೆದಿದ್ದಾರೆ. ಇಂಥ ಕ್ಯಾರೆಕ್ಟರು ಓಲ್ಡ್ ಟ್ರಾಫರ್ಡಲ್ಲಿ ನಮಗೇನ ಕಾಟ ಕೊಡ್ತಾರಾ? ನೋಡಬೇಕು ಅಲ್ವೇ?